ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಸ್ಟೋರಿ ನೋಡಿದ್ರೆ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಅನ್ಸುತ್ತೆ, ಅಷ್ಟು ರೋಚಕ ರೋಚಕ ಆಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಥ್ರಿಲ್ಲಿಂಗ್ ಆಕ್ಷನ್ ಸಸ್ಪೆನ್ಸ್ ನ ಭಯಾನಕ ಸ್ಟೋರಿ. ಈ ಸ್ಟೋರಿ ನೋಡಿದ್ರೆ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅನ್ಸುತ್ತೆ, ಅಷ್ಟು ರೋಚಕ ರೋಚಕ ಆಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಥ್ರಿಲ್ಲಿಂಗ್ ಆಕ್ಷನ್ ಸಸ್ಪೆನ್ಸ್ ಭಯಾನಕ ಸ್ಟೋರಿ ಇದು. ಕೊಲೆ ಮಾಡಿದವನು ಅರೆಸ್ಟ್ ಆಗ್ತಾನೆ, ಅರೆಸ್ಟ್ ಆಗಿ ಜೈಲಲ್ಲಿ ಇರ್ತಾನೆ, ಜೈಲಿನಿಂದ ಎಸ್ಕೇಪ್ ಆಗ್ತಾನೆ. ನಂತರ ಜೈಲಿನಿಂದ ಎಸ್ಕೇಪ್ ಆದವನು ಇನ್ನೊಂದು ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ. ನೀವು ನೋಡಿರದ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಎಸ್, ಈತ ಮೊದಲು ಕೊಲೆ ಮಾಡಿದ್ದಾನೆ, ಕೊಲೆ ಮಾಡಿದ್ಮೇಲೆ ಆತನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಜೈಲಿನಿಂದ ಎಸ್ಕೇಪ್ ಆಗ್ತಾನೆ. ಆ ನಂತರ ಅವನು ಇದೀಗ ಎಸ್ಕೇಪ್ ಆದವನು ಮತ್ತೊಂದು ಕೊಲೆ ಮಾಡ್ತೀನಿ ಅಂತಾನೆ. ಸ್ನಾನ ಮಾಡುವಾಗಲೇ ಮಹಿಳೆಯನ್ನ ಕೊಂದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 32 ವರ್ಷದ ಅನಿತಾ ಎಂಬ ಮಹಿಳೆಯನ್ನ ಕೊಚ್ಚಿ ಕೊಂದಿದ್ದ ಈತ ಕೈಲಾಶ್. ಬಾಲ್ಕಿ ತಾಲೂಕಿನ ಹಾಲಗೊಟ್ಟ ಗ್ರಾಮದಲ್ಲಿ ಈ ಬರ್ಬರ ಹತ್ಯೆ ನಡೆದಿತ್ತು. ಕೊಲೆ ಆರೋಪಿ ಬಂಧನವಾದ ಕೇವಲ 6 ಗಂಟೆಯಲ್ಲೇ ಠಾಣೆಯಿಂದ ಎಸ್ಕೇಪ್ ಆಗಿದ್ದಾನೆ. ಕಟಕ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಕೈಲಾಶ್ ಪರಾರಿಯಾಗಿದ್ದಾನೆ. ಎಸ್ಕೇಪ್ ಆಗಿದ್ದವನು ಇನ್ನೊಂದು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಾನೆ. ಸರ್, ನೀವು ನನ್ನನ್ನ ಹಿಡಿಯೋಕೆ ಬರಬೇಡಿ ಅಂತ ಹೇಳಿದ್ದಾನೆ ಈ ಕಿಲಾಡಿ ಕೈಲಾಶ್. ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತ ಕೊಲೆ ಆರೋಪಿ ಕೈಲಾಶ್ ಕರೆ ಮಾಡಿ ಹೇಳಿದ್ದಾನೆ ಪೊಲೀಸರಿಗೆ. ಕೊನೆಗೂ ಆರೋಪಿಯನ್ನ ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಪೊಲೀಸರು. ಬಾಲ್ಕಿ ತಾಲೂಕಿನ ಮರೂರು ಗ್ರಾಮದ ಬಳಿ ಈ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಬೆಳಗ್ಗೆಯಿಂದ ಆರೋಪಿಯ ಬೆನ್ನತ್ತಿ ಕೊನೆಗೂ ಬಂಧಿಸುವಲ್ಲಿ ಖಾಕಿ ಯಶಸ್ವಿಯಾಗಿದೆ. ಠಾಣೆಯಿಂದ ನಿನ್ನೆ ರಾತ್ರಿ ತಪ್ಪಿಸಿಕೊಂಡು ಹೋಗಿದ್ದ ಈ ಕೊಲೆ ಆರೋಪಿ ಕೈಲಾಶ್. ನಿನ್ನೆ ಈ ಒಂದು ಘಟನೆ ನಡೆದಿತ್ತು ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ. ಈ ಕೈಲಾಶ್ ಅನ್ನೋನು ಅನಿತಾ ಎಂಬ 32 ವರ್ಷದ ಮಹಿಳೆಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಅದು ಕೂಡ ಆಕೆ ಸ್ನಾನ ಮಾಡುವಾಗ ಅಲ್ಲಿಗೆ ನುಗ್ಗಿ ಬರ್ಬರವಾಗಿ ಕೊಡ್ಲಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಇನ್ನು ಆತನನ್ನ ಅರೆಸ್ಟ್ ಕೂಡ ಮಾಡಿದ್ರು. ಕೊಲೆ ಮಾಡಿ ಕೇವಲ 6 ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಳಿಸಿದ್ರು. ಆದ್ರೆ ಈತ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ. ಎಸ್ಕೇಪ್ ಆಗಿದ್ದಲ್ದೆ ಕರೆ ಮಾಡಿ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಹುಡ್ಕೋಕ್ ಹೋಗಬೇಡಿ, ನಾನೇ ಬಂದು ಸರೆಂಡರ್ ಆಗ್ತೀನಿ, ಆದರೆ ಮತ್ತೊಂದು ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆದರೆ ಖಾಕಿ ಈತನನ್ನ ಮತ್ತೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನ ಹತ್ಯೆ ಆಗಿದೆ. ಅನಿತಾ ಅವ್ರ ಅಣ್ಣನ ಇದ್ದೀನಿ, ಅವ್ರ ತಮ್ಮವರು ಮಹೇಶ್ ಅಂತ ಹೇಳಿ ಇವ್ರವ್ರ. ಏನಾಗ್ಯದ ಅಂದ್ರೆ ನೀನು ಹತ್ಯೆ ಮಾಡಿದ ಆರೋಪಿ ಒಂದು ಕೈಲಾಶ್ ಏನಂದ್ರೆ ಸ್ಟೇಷನ್ದಿಂದ ಮಿಸ್ ಆಗಿ ಹೋಗ್ಯಾನ. ಮಾರ್ನಿಂಗ್ ಪೊಲೀಸರು ಬಂದು ಇನ್ಫಾರ್ಮ್ ಮಾಡ್ಯಾರ ನಮ್ಗೆ, ಎಚ್ಚರಿಕೆದಿಂದ ಇರ್ರಿ, ಚಲೋ ಕೊಂಡಿದ್ದು ಹಾಕೊಂಡು ಒಳಗೆ ಕೊಡ್ರಿ ಅಂಥೇಳಿ. ಈಗ ನಾವು ಮತ್ತೆ PSI ಭೀ ಫೋನ್ ಮಾಡಿದೆವು. ಅವ್ರು ಭೀ ಹೇಳ್ಯಾರ ಏನೋ ಹುಡುಕ್ಲಿಕ್ಕೆ ಏನೋ ಸಿಕ್ಕಿಲ್ಲ ಅಂಥೇಳಿ. ಅದ್ರ ಸಲಕ್ಕೆ ನಮ್ಗೆ ಆದಷ್ಟು ಜಲ್ದಿ ಹಿಡಿದು ಅವನಿಂದ ನಮ್ಗೆ ಎಂದಾದ್ರೂ ಭೀ ಧೋಕದ ಏನೋ ಎಷ್ಟು ಮಾಡ್ತಾನೋ ಗೊತ್ತಿಲ್ಲ ನಮ್ಗೆ. ಚಲೋ ನ್ಯಾಯ ಒದಗಿಸ್ಕೊಡ್ಬೇಕಂಥೇಳಿ ಕೇಳ್ಕೊತಾ ಇದ್ದೀವಿ. ನಿನ್ನ ಹತ್ಯೆ ಆಗಿದೆ ಅನಿತಾ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ಪ್ರತಿನಿಧಿ ಶಿವಯ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಯ್ಯ ಅವರೇ, 6 ಗಂಟೆಯಲ್ಲಿ ಇವ್ರನ್ನ ಏನೋ ಅರೆಸ್ಟ್ ಮಾಡಿದ್ರು, ಆದ್ರೆ ಈತ ಜೈಲಿಂದ ಹೇಗೆ ಎಸ್ಕೇಪ್ ಆಗ್ತಾನೆ, ಆಮೇಲೆ ಮತ್ತೆ ಯಾವ ರೀತಿ ಅವನನ್ನ ಹಿಡಿತಾರೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು, ನಿಜವಾಗ್ಲೂ ಏನು ನಿನ್ನೆ ಬೀದರ್ನಲ್ಲಿ ಒಂದು ಭೀಕರ ಮರ್ಡರ್ ಆಗುತ್ತೆ
ಅಂತಂದ್ರೆ ಭಾಲ್ಕಿ ತಾಲೂಕಿನ ಒಂದು ಹಾಲ್ಕೋಟ ಅಂತ ಗ್ರಾಮ ಇದೆ. ಹಾಲ್ಕೋಟ ಗ್ರಾಮದಲ್ಲಿ ಒಂದು ಆ ಮಹಿಳೆ ಏನು ಸ್ನಾನ ಮಾಡ್ತಿರುವಂತಹ ವೇಳೆ ಆ ಕೈಲಾಶ್ ಎಂಬ ಆ ಏನು ವ್ಯಕ್ತಿ ಆ ಮಹಿಳೆ ಮನೆಗೆ ನುಗ್ಗಿ ಆಕೆ ಏನು ಕೊಡ್ಲಿಯಿಂದ ತಲೆಗೆ ಹೊಡೆದು ಭೀಕರವಾಗಿ ಏನು ಹತ್ಯೆ ಮಾಡಿರ್ತಾನೆ. ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗ ಕೆಲ ಬೆಳವಣಿಗೆಗಳು ಕೂಡ ಆಗಿರುವಂತದ್ದು. ಅಂತಂದ್ರೆ ಏನು ಕಟಕಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮದಲ್ಲಿ ಏನು ಹತ್ಯೆ ಆಗಿರುತ್ತೆ, ಆ ಆರೋಪಿ ಏನು ತಪ್ಪಿಸ್ಕೊಂಡು ಹೋಗ್ತಾನೆ. ಅಂತಂದ್ರೆ ಆರೋಪಿ ತಪ್ಪಿಸ್ಕೊಂಡು ಹೋಗಿದ್ದ ಬಳಿಕ ಕಟಕಚಿಂಚೋಳಿ ಪೊಲೀಸರು ಮತ್ತು ಭಾಲ್ಕಿ ಪೊಲೀಸರು ಏನು ಕೊಲೆ ಆರೋಪಿ ಕೈಲಾಶ್ ಇದ್ದಾನೆ ಆತನ ಪತ್ತೆಗೆ ಸಾಕಷ್ಟು ಒಂದು ತಂಡವನ್ನ ರಚನೆ ಮಾಡಿ ಆತನ ಪತ್ತೆಗೆ ಏನು ಜಾಲ ಬೀಸ್ತಾರೆ. ಕೊನೆಗೂ ಆತನನ್ನ ನಿನ್ನೆ ಪೊಲೀಸರು ಅರೆಸ್ಟ್ ಕೂಡ ಮಾಡಿರ್ತಾರೆ. ಆ ಕೈಲಾಸ್ ಆರೋಪಿಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದ ನಂತರ ಪೊಲೀಸ್ ಠಾಣೆಯಿಂದಾನೇ ಆರೋಪಿ ಕೈಲಾಸ್ ಪರಾರಿಯಾಗಿದ್ದಾನೆ ಅಂತ ಕುಟುಂಬಸ್ಥರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಪೊಲೀಸರು ಕೂಡ ಈ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಕೂಡ ಹೇಳಲಾಗಿರ್ತಿರುವಂತದ್ದು. ಅಂತಂದ್ರೆ ಪ್ರಮುಖವಾಗಿ ಆ ಆರೋಪಿ ನಾನು ಇನ್ನೊಂದು ಕೊಲೆ ಮಾಡಬೇಡ ನಾನೇ ಒಂದು ನಿಮಗೆ ಸಿಲಿಂಡರ್ ಆಗ್ತೀನಿ ಅನ್ನೋದು ಒಂದು ವಿಚಾರ ಹೇಳಿ ಪೊಲೀಸ್ ಠಾಣೆಯಿಂದ ಪರಾರಿ ಆಗಿದ್ದ ಅಂತ ಏನು ಮೃತಳ ಒಂದು ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂತದ್ದು. ಅವರು ಕೂಡ ಸಾಕಷ್ಟು ಒಂದು ಆತಂಕದಲ್ಲಿ ಇದ್ದಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಆಗಿರ್ಬೋದು ಮತ್ತೆ ಅಲ್ಲಿನ ಸಿಪಿಐ ಒಂದು ತಂಡ ರಚನೆ ಮಾಡಿ ಆ ಒಂದು ಆರೋಪಿಯ ಪತ್ತೆಗೆ ಮತ್ತೆ ಇವತ್ತು ಒಂದು ಜಾಲ ಬೀಸಿ ಅವನನ್ನ ಬಂಧನಕ್ಕೆ ಹೋಗಿದ್ರು. ಈಗ ಏನು ಸದ್ಯಕ್ಕೆ ಆ ಭಾಲ್ಕಿಯ ಮರೂರು ಗ್ರಾಮದ ಬಳಿ ಈ ಆರೋಪಿ ಏನು ಕೊಲೆ ಮಾಡಿದ್ದಾನೆ, 32 ವರ್ಷದ ಅನಿತಾ ಎಂಬ ಮಹಿಳೆಗೆ ಏನು ಕೊಲೆ ಮಾಡಿದ್ದಾನೆ. ಈತನನ್ನ ಈಗ ಭಾಲ್ಕಿ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗಿರುವಂತದ್ದು. ಅಂತಂದ್ರೆ ಈತ ಪೊಲೀಸ್ ಠಾಣೆಯಿಂದ ಹೇಗೆ ಹೊರಗೆ ಹೋದ್ನು ಹೇಗೆ ತಪ್ಪಿಸ್ಕೊಂಡು ಹೋದ್ನು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ. ಭಾಲ್ಕಿ ಪೊಲೀಸರು ಏನ್ ಮಾಡ್ತಾ ಇದ್ರು, ಕೊಲೆ ಆರೋಪಿ ಈಗ ಠಾಣೆಯಿಂದ ಹೋಗ್ತಾ ಇದ್ದಾನೆ ಅಂತಂದ್ರೆ ಹೇಗೆ ಅನ್ನೋದು ಕೂಡ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಪೊಲೀಸರು ಎಷ್ಟೊಂದು ಆಕ್ಟಿವ್ ಇದ್ದಾರೆ ಇನ್ಆಕ್ಟಿವ್ ಇದ್ದಾರೆ ಅನ್ನೋದು ಕೂಡ ಖುದ್ದು ಅಲ್ಲಿನ ಏನು ಮೃತರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಸಾಕಷ್ಟು ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಏನು ಆರೋಪಿ ಪರಾರಿಯಾಗಿದ್ನು ಅದರ ಬಳಿಕ ಕುಟುಂಬಸ್ಥರಿಗೆ ಅವರೇ ರಕ್ಷಣೆಯನ್ನ ನೀಡಿದ್ದಾರೆ. ಏನು ಆರೋಪಿ ಮತ್ತೆ ಬಂದು ಇವ್ರಿಗೆ ಏನಾದ್ರು ಗಲಾಟೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಸಾಕಷ್ಟು ಒಂದು ಹೈ ಅಲರ್ಟ್ ಆಗಿ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಮಾಡಿದ್ರು. ಆದ್ರೆ ಪೊಲೀಸ್ ಠಾಣೆಯಿಂದ ಆರೋಪಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಕಾರಣ ಏನು, ಮತ್ತೆ ಈಗ ಈ ಒಂದು ತಪ್ಪಿಸ್ಕೊಂಡು ಹೋಗಿದ್ದಾನೆ ಯಾರಿದ್ರ ವಿರುದ್ಧ ಯಾರಿಗ ಮೇಲೆ ಕ್ರಮ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಈಗ ಚರ್ಚೆ ಆಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.